ಸೂರ್ಯನ ಮಕ್ಕಳು ಶನಿ ಮತ್ತು ಯಮಧರ್ಮರ ಇಬ್ಬರು. ಸೂರ್ಯ ಮತ್ತು ಛಾಯಾದೇವಿಗೆ ಉಂಟಾಗಿರ್ತಕ್ಕಂಥ ಮಕ್ಕಳು. ನಾವು ದುಃಖ ಪಡಬಾರ್ದು, ಅದು ನಿನ್ನ ಕೈಲಿದೆ, ಪಡಬಾರ್ದು ಅಷ್ಟೇ. ದುಃಖವೇ ಪಡಬಾರ್ದು. ದುಃಖ ಪಡ್ತಾ ಇದ್ದೀವಿ ನಾವು, ದುಃಖ ಪಡ್ತೀವಿ ಅವನ್ನ ನೋಡಿ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಒಳಗೆ ಒಂಥರ ಚಿಗುಸ್ತಾ ಇರುತ್ತೆ, ಮೇಲೆ ಮಾತ್ರ ನಗ್ತಾ ಇರ್ತೀವಿ. ನೋಡಿ, ನಮ್ಮ ಮಗು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್, ಗೋಲ್ಡ್ ಮೆಡಲ್ ತಗೊಂತು ಅಂದಾಗ ನಮ್ಮ ಮಗನಿಗೆ ಬರೀ ಪಾಸ್ ಆಗಿದೆ, ಅದೇ ಜೊತೆಲಿ ಓದ್ತಾ ಇರೋನಿಗೆ ಅದು ನಾವು ಒಳಗಡೆ ಇಟ್ಕೊಂಡ್ಬಿಟ್ಟು ಮೇಲೆ ಹೌದನ್ರಿ, ಅಯ್ಯೋ ತುಂಬ ಸಂತೋಷ ಕಣ್ರಿ, ಏನೋ ಪರವಾಗಿಲ್ಲ ಬಿಡಿ ಅಂತ ಒಳಗಡೆ ಏನು ನನ್ನ ಮಗನಿಗೆ ಬರಲಿಲ್ವಲ್ಲ ಅಂತ ಹೊಟ್ಟೆ ಕಿಚ್ಚು. ನೀನು ಪಟ್ಟರೆ ಎಷ್ಟು ಸಂತೋಷ ಪಡದೇ ಇರೋಷ್ಟು ಹೊಟ್ಟೆ ಕಿಚ್ಚು ಪಡಬಾರ್ದು, ಸಂತೋಷ ಪಡಬೇಕು. ಹೋಗಲಿ ಬಿಡಿ, ನಿಮ್ಮ ಮಗು ಬಂತಲ್ಲ ತುಂಬ ಸಂತೋಷ, ಎಷ್ಟು ಆನಂದ ಅಂತ. ನನ್ನ ಮಗು ಒಂಚೂರು ನಿಮ್ಮ ಮಗು ಥರ ಕಷ್ಟಪಟ್ಟಿದ್ರೆ ಬಂದಿರೋನು ಅಂತ ಸಮಾಧಾನ ಪಟ್ಕೋಬೇಕು. ಬಿಟ್ಟರೆ ದುಃಖ ಪಡಬಾರ್ದು. ಅಲ್ಲಿ ಅವನಿಗೆ ಆಗಲ್ಲ. ಅಲ್ಲಿ ದುಃಖ ಪಟ್ಟಾಗ ಅವನು ಬರ್ಕೋತಾನೆ, ಚಿತ್ರಗುಪ್ತರು ಬರ್ಕೋತಾರೆ. ಅಲ್ಲೇ ನಾವು ಬಿಸಿ ಸಾಂಬಾರಲ್ಲಿ ಕಾಲಿಟ್ಟಂಗೆ ಲೆಕ್ಕ. ಬಿಸಿ ಬಿಸಿ ಸಾಂಬಾರಲ್ಲಿ ಯಾರು ಕಾಲಿಡ್ತಾರ ಹಂಗೆ ತಗೊಳಕ್ಕೂ ಆಗಲ್ಲ, ತಿನ್ನೋಕ್ಕೂ ಆಗಲ್ಲ. ಹಾಗೆ ಬಿಸಿ ಬಿಸಿ ಸಾಂಬಾರಲ್ಲಿ ಕಾಲಿಟ್ಟಂಗೆ ಆಗುತ್ತೆ. ಹಾಗೆ ನಾವು ನೀತಿಯಾಗಿರಬೇಕು. ಇನ್ನು ಸ್ವಾಮಿ ವಾಹನ ಕಾಗೆ ನೋಡಿದ್ರೆ ನಾವು ಬೈತೀವಿ. ನಾವು ಕಾಗೆನ ನೋಡಿದ್ರೆ ಎಲ್ಲ ಪಿತೃ ದೇವತೆಗಳದ್ದು ಪಿಂಡ ತಿನ್ನಕ್ಕೆ ಬರುತ್ತೆ ಅಂತ ನಾವು ಏನೇನೋ ಅಂತೀವಿ. ಆದರೆ ಕಾಗೆ ಎಲ್ಲಿ ಕಂಡ್ರೆ ಅಲ್ಲಿ ನಾವು ನಮಸ್ಕಾರ ಮಾಡಬೇಕು. ಅತ್ಯಂತ ಬುದ್ಧಿಜೀವಿ ಕಾಗೆಯಲ್ಲಿ ಈ ಜೀವಿಗಳು ಬಂದು ಹೋಗ್ತಕ್ಕಂಥ ಒಂದು ಸ್ಥಾನ ಅಂತ ಕೂಡ ಹೇಳ್ತಾರೆ. ಸಾಮಾನ್ಯದ ಕಾಗೆಯನ್ನು ನಾವು, ಆದರೆ ಕಾಗೆ ಬಂದ ಮೇಲೆ ಕೂತಾಗ ಮಾತ್ರ ನೀನು ಶನೇಶ್ವರನಿಗೆ ತುಂಬ ದ್ರೋಹ ಮಾಡಿದ್ಯಾ, ಅದರಿಂದ ನೀನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ನಿನ್ನ ಮನಸ್ಸನ್ನು ನೀನು ಪ್ರಾಯಶ್ಚಿತ್ತ ಮಾಡ್ಕೋ ಅಂತ ಒಂದು 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 ನಮಗೆ ಒಂದು ಕಾಷನ್ ನಮಗೆ ಕೊಟ್ಟಾಗ ಲೆಕ್ಕ. ಧ್ಯಾನ ಮಾಡ್ತೀವೋ ಅವರಿಗೆ ಶನಿ ಬಾಧೆಯಿಂದ ದೂರ ಇರ್ತಾರಂತೆ. ನೋಡಿ, ಯಮ ಬಾಧೆಯಿಂದಲೂ ದೂರ ಇರ್ತಾರಂತೆ. ಯಾರಿದು ಪಿಪ್ಪಿಲಾದಿ ಮಧ್ಯದಲ್ಲಿ ಯಾರು ಬಂದರು, ಏನು ಕತೆ ಇವ್ರದ್ದು ಕತೆ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡೋಣ. ದದೀಚಿ ಮಹರ್ಷಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ದದೀಚಿ ಮಹರ್ಷಿ ಬಹಳ ದೊಡ್ಡವರು. ಬಹಳ ಎಷ್ಟೋ ಯುಗಗಳಿಂದ ತಪಸ್ಸನ್ನು ಮಾಡಿ ಮಾಡಿ ಶರೀರವನ್ನು ಹಾಗೆ ಇಟ್ಕೊಂಡಿದ್ದರು. ಹಾಗೆ ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ವಿಪರೀತ ಜಗಳ ಆಗ್ತಿತ್ತು, ನಿಮಗೆ ಗೊತ್ತಿದೆ. ಅದು ಕತೆ ಕಲ್ಪಾಂತರದಿಂದ ಆಗ್ತಾನೆ ಇತ್ತು. ಆದರೆ ಅಮೃತವನ್ನು ಕುಡಿದಿದ್ರೂ ಕೂಡ ಪರವಾಗಿಲ್ಲ. ದೇವತೆಗಳಿಗೆ ಗಾಯ ಸಾಯ್ತಿರ್ಲಿಲ್ಲ, ಗಾಯ ಆಗ್ತಾ ಇತ್ತು. ರಾಜ್ಯ ಕಳ್ಕೋತಿದ್ರು, ಗಾಯ ಆಗ್ತಾ ಇತ್ತು. ಇವ್ರಿಗೆ ಇನ್ನೆಲ್ಲೂ ತೋಚಲೇ ಇಲ್ಲ. ದೇವತೆಗಳಿಗೆ ಸತ್ಯದಿಂದ ಇರ್ತಕ್ಕಂಥವ್ರು ತಾನೆ ದೇವತೆಗಳು. ಸರಿಯಾಗಿ ಅವರು ಒಳ್ಳೆಯ ಮುಹೂರ್ತದಲ್ಲಿ ಹುಟ್ಟಿರ್ತಕ್ಕಂಥವ್ರು ತಾನೆ ದೇವತೆಗಳು. ರಾಕ್ಷಸರು ಒಳ್ಳೆಯ ಮುಹೂರ್ತದಲ್ಲಿ ಹುಟ್ಟಿಲ್ವಲ್ಲ. ದ್ವಿತೀಯಗಳಲ್ಲಿ ನಿಮ್ಗೆ ಆಗತ್ತೆ, ನಮ್ಗೆ ಗೊತ್ತಿದೆ ನಿಮಗೆ. ಅದಕ್ಕಾಗಿ ಇಬ್ಬರಿಗೂ ಅಣ್ಣ ತಮ್ಮಂದರೆ ಅವರು ವಿಪರೀತ ಗಲಾಟೆ. ಅಷ್ಟು ಶಕ್ತಿ ದೇವತೆಗಳಿಗೂ ಇತ್ತು. ಯಾರಿಗೆ? ರಾಕ್ಷಸರಿಗೆ. ಏನೇನು ಬೇಕಾದ್ರೂ ಮಾಡಕ್ಕೆ ಬಿಡ್ತಿದ್ರು. ಆಮೇಲೆ ದೇವತೆಗಳೆಲ್ಲ ಯೋಚನೆ ಮಾಡಿದ್ರು, ಏನದು ಕತೆ, ನಮಗೆ ಸಾಯ್ತಿಲ್ಲ, ನಾವು ಹೋಗಲಿ ಬಿಡಿ. ಆದರೆ ಕೈಕಾಲು ಕಳ್ಕೋತಾ ಇದ್ದೀವಿ, ರಾಜ್ಯ ಕಳ್ಕೋತಾ ಇದ್ದೀವಿ, ಹೆಂಡತಿ ಮಕ್ಕಳನ್ನು ಕಳ್ಕೋತಾ ಇದ್ದೀವಿ. ಎಂಥ ದುರ್ಗತಿ ನಮಗೆ ಬಂತು. ನಾವು ಏನು ಮಾಡಿದ್ರೆ ಒಳ್ಳೆಯದು ಅಂತ ಬ್ರಹ್ಮದೇವರನ್ನು ಪಕ್ಕದಲ್ಲೇ ಇದ್ರಲ್ಲ ಬ್ರಹ್ಮದೇವ, ಅವರು ದೇವತೆಗಳೆಲ್ಲ ಬರ್ತಾನೆ. ಅವನು ಕೇಳಿದ್ರು, ಸ್ವಾಮಿ ಏನಾದ್ರು ಒಂದು ಮಾರ್ಗ ತೋರಿಸಿ ನಮಗೆ, ಏನಾದ್ರು ಒಂದು ಮಾರ್ಗ ತೋರಿಸಿ ನಮಗೆ. ಹೇಗೆ ನಾವು ಈ ರಾಕ್ಷಸರನ್ನು ಗೆಲ್ಲುವುದು, ಹೇಗೆ ನಾವು ಸುಖವಾಗಿರೋದು, ಯಾವಾಗ ನಮಗೆ ದೇವತೆಗಳು ಅಂತ ಹೆಸರು, ನಮಗೆ ಸುಖನೇ ಇಲ್ಲ. ನನ್ನ ಹೆಂಡತಿ ಒಂದು ಕಡೆ, ನನ್ನ ಮಗ ಒಂದು ಕಡೆ, ನನ್ನ ರಾಜ್ಯ ಒಂದು ಕಡೆ, ನಾನು ಒಂದು ಕಡೆ, ಎಲ್ಲೋ ಭೂಲೋಕದಲ್ಲಿ ಎಲ್ಲೋ ಹುತ್ತದ ಹತ್ರ ಉಳಿಸ್ಕೋಬೇಕಾಗಿದೆ. ನಾನು ಯಾವುದೋ ಕಾಡಲ್ಲಿ ಇರಬೇಕಾಗಿದೆ. ಇಂದ್ರಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಒಬ್ಬೊಬ್ಬ ದೇವತೆ ಒಂದೊಂದು ಕಡೆ ಉಳಿಸ್ಕೊಂಡಿರ್ತಾರೆ ಕಷ್ಟಪಟ್ಟು. ಆಗ ಬ್ರಹ್ಮ ಒಂದು ಉಪಾಯ ಹೇಳ್ಕೊಡ್ತಾರೆ. ಏನಿಲ್ಲ, ದದೀಚಿ ಮಹರ್ಷಿ ಅಂತಿದ್ದಾರೆ, ಕಲ್ಪಾಂತರಗಳಿಂದ ತಪಸ್ಸು ಮಾಡ್ತಾ ಇದ್ದಾರೆ ಅವರು. ಅವರ ದೇಹ ಕೃಷಿಸಿ ಹೋಗ್ಬಿಟ್ಟಿದೆ, ಇನ್ನೇನಿಲ್ಲ ಅದರಲ್ಲಿ ದೇಹದಲ್ಲಿ. ಈಗ ಒಳ್ಳೆ ಸಮಯ ನಮಗೆ, ಹೋಗಿ ಅವರನ್ನು ನಾವು ಪ್ರಾರ್ಥನೆ ಮಾಡೋಣ. ನಾನು ಬರ್ತೀನಿ ನಿಮ್ಮ ಜೊತೆ.
ಪ್ರಾರ್ಥನೆ ಮಾಡೋಣ. ಅವರ ಶರೀರದಿಂದ ಒಂದು ಸರಿಯಾದಂಥ ವಜ್ರಾಯುಧವನ್ನು ನಾವು ಮಾಡೋಣ. ಆಗ ವಿಪರೀತ ತಪಶಕ್ತಿಯಿಂದ ಬಂದಿರತಕ್ಕಂಥ ಅವರ ಶರೀರದ ಮೂಳೆಗಳಿಂದ ನಾವು ವಜ್ರಾಯುಧವನ್ನು ಮಾಡಿ ರಾಕ್ಷಸರ ಮೇಲೆ ಪ್ರಯೋಗ ಮಾಡೋಣ ಅದಕ್ಕೂ ಅಂತೇಳಿ ಬ್ರಹ್ಮದೇವರು ಒಂದು ಉಪಾಯವನ್ನು ಹೇಳ್ತಾರೆ. ಆಗ ತುಂಬ ಸಂತೋಷ ಆಯಿತು. ಬಂದರು ದದೀಚಿ ಮಹರ್ಷಿ ಹತ್ರ ಯಾಕೆ ಕೇಳೋದು, ಏನ್ರಿ ನೀವು ಬೇಗನೆ ನಿಮ್ಮ ಶರೀರ ಕೊಡ್ತೀರಾ ಅಂತ ಹೆಂಗೆ ಕೇಳೋಕ್ಕಾಗತ್ತೆ, ಸತ್ತೋಗ್ತೀರಾ ಬೇಗನೆ ಅಂತ ಹೆಂಗೆ ಕೇಳೋಕ್ಕಾಗತ್ತೆ, ಅಥವಾ ನಿಮ್ಮ ಶರೀರದಿಂದ ನಾವು ಒಂದು ಆಯುಧ ಮಾಡ್ಕೋತೀವಿ ಕೊಡ್ತೀರೇನ್ರಿ ಅಂತ ಹೆಂಗೆ ಕೇಳೋಕ್ಕೆ. ಅವ್ರನ್ನ ಎಬ್ಸೋದು ಹೇಗೆ? ಅವನ್ನ ಪ್ರಾರ್ಥನೆ ಮಾಡಿದ್ರು. ಏನು ಮಾಡಬೇಕು, ಏನು ಬೇಕು ನಿಮಗೆ ಅಂತ ಕೇಳಿದ್ರು ದದೀಚಿ. ಹೇಗೆ ಯಾರಿಗೆ ಬಾಯಿ ಬರುತ್ತೆ? ನೀವು ಬೇಗ ಪ್ರಾಣ ಬಿಟ್ಬಿಟ್ರೆ ನಿಮ್ಮ ಮೂಳೆ ಅಂತ ತಗೊಂಡು ನಾವು ಒಂದು ಆಯುಧ ಮಾಡ್ಕೊಂಡು ನಾವೆಲ್ಲ ಹೋಗಿ ರಾಕ್ಷಸರನ್ನು ಹೊಡ್ಕೊಂಡು ಸಾಯಿಸ್ಬಿಡ್ತೀವಿ. ಹಾಗೆ ಕೊಡಿ, ಬೇಗ ಸತ್ತ ಕೊಡಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಯಾರು ಹೇಳ್ತಾರೆ ಈ ಮಾತು? ಹೇಳೋಕ್ಕಾಗಲ್ಲ. ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೊತಾರೆ. ಅವರು ಒಂದು ಪರಿಸ್ಥಿತಿಯನ್ನೆಲ್ಲ ಹೇಳ್ತಾರೆ. ಕಾಗೆಯನ್ನು ನಾವು, ಆದರೆ ಕಾಗೆ ಬಂದ ಮೇಲೆ ಕೂತಾಗ ಮಾತ್ರ ನೀನು ಶನೇಶ್ವರನಿಗೆ ತುಂಬ ದ್ರೋಹ ಮಾಡಿದ್ಯಾ, ಅದರಿಂದ ನೀನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ನೀನು ನಿನ್ನ ಮನಸ್ಸನ್ನು ನೀನು ಪ್ರಾಯಶ್ಚಿತ್ತ ಮಾಡ್ಕೋ ಅಂತ ಒಂದು ನಮಗೆ ಒಂದು ಕಾಷನ್ ನಮಗೆ ಕೊಟ್ಟಂಗೆ ಲೆಕ್ಕ. ಹಾಗೆ ಆ ಶನಿ ಸ್ವಾಮಿಗೆ ಅಭಿಷೇಕ ಮಾಡಿ ಇಲ್ಲಿ ಸ್ವಾಮಿಗೆ ನಮಸ್ಕಾರ ಮಾಡಿ ಪ್ರಸಾದ ತಗೊಂಡು ಹೋಗ್ತಾ ಇದ್ರು. ಆವತ್ತು ನಮಗೆ ಹಬ್ಬ, ಅಷ್ಟು ಜನ ಮೈಸೂರಿನವರು ಸೇರ್ತಾ ಇದ್ರು. ಮತ್ತೆ ಇಲ್ಲಿ ಪ್ರಾರಂಭ ಆಗಿದೆ ಅಂತ ಮೈಸೂರಿನವ್ರಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಬರ್ತಾರೆ ಹಳಬರೆಲ್ಲರೂ ಕೂಡ, ತುಂಬ ಮುದುಕರಾಗ್ಬಿಟ್ಟಿದ್ದಾರೆ ಕೆಲವರು. ಹಳಬರೆಲ್ಲ ಬರ್ತಾರೆ, ಮತ್ತೆ ವಾಪಸ್ ಬಂದು ಅದೇ ಹಬ್ಬವನ್ನು ಮತ್ತೆ ಆಚರಣೆ ಮಾಡ್ಕೋತೀವಿ. ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಂವಾತೋ ವಾತ್ಪರಪಾ ಅಪಸೃಧಾಃ ಪೂರ್ಣಾಹುತಿಮುತ್ತಮಾಂಜುಹೋತಿ ಸರ್ವಂ ವೈ ಪೂರ್ಣಾಹುತಿಃ ಸರ್ವಮೇವಾಪ್ನೋತಿ ಅಥೋ ಇಯಂ ವೈ ಪೂರ್ಣಾಹುತಿಃ ಅಸ್ಯಾಮೇವ ಪ್ರತಿಷ್ಠತಿ ಪೂರ್ಣಾಹುತಿ ಮುಹೂರ್ತಸ್ಸು ಮುಹೂರ್ತೋ ಅಸ್ತು. ಜಯ ಗುರುದತ್ತ. ನಮ್ಮ ಎಲ್ಲರ ಪರವಾಗಿ ಪೂಜ್ಯ ಶ್ರೀ ದತ್ತನಾದ ಪ್ರಭು ನಮ್ಮ ಸ್ವಾಮೀಜಿ ಅವರು ಮಂಗಳಾರತಿ ಮಾಡ್ತಾರೆ. ಮనందరి ತರಪುನ ಕೂಡ ಪೂಜ್ಯ ಶ್ರೀ ದತ್ತನಾದ ಪ್ರಭು ಶ್ರೀ ಸ್ವಾಮೀಜಿ ಅವರು ಮಂಗಳಹಾರತಿ చేస్తారు. ಓಂ ತಚ್ಛಂಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ಶನೈಶ್ಚರಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಂವಾತೋ ವಾತ್ಪರಪಾ ಅಪಸೃಧಾಃ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಮಗ್ನಿರಗ್ನಿಭಿಸ್ಕರಚ್ಛನ್ನಸ್ತಪತು ಸೂರ್ಯಃ ಶಂವಾತೋ ವಾತ್ಪರಪಾ ಅಪಸೃಧಾಃ ಶನ್ನೋ ದೇವೀರಧಿಷ್ಠಯ ಆಪೋ ಭವಂತು ಪೀತಯೇ ಶಯ್ಯೋರಭಿಸ್ರವಂತು ನಃ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ದಶರಥ ಉವಾಚ ಕೋಣೋಂತಕೋ ರೌದ್ರಯಮೋಥ ಬಭ್ರಃ ಕೃಷ್ಣಃ ಶನಿಃ ಪಿಂಗಲಮಂದಸೌರಿಃ ನಿತ್ಯಂ ಸ್ಮೃತೋ ಯೋ ಹರತೆ ಚ ಪೀಡಾಂ ತಸ್ಮೈ ನಮಃ ಶ್ರೀರವಿನಂದನಾಯ ತಸ್ಮೈ ನಮಃ ಶ್ರೀರವಿನಂದನಾಯ. ಸುರಾಸುರಃ ಕಿಂ ಪುರುಷಾ ಗಣೇಂದ್ರ ಗಂಧರ್ವ ವಿದ್ಯಾಧರ ಪನ್ನಗಾಶ್ಚ
पीड्यन्ति सर्वे विषमस्थितेन तस्मै नमः श्रीरविनन्दनाय तस्मै नमः श्रीरविनन्दनाय नरा नरेन्द्राः पशवो मृगेन्द्रावन्याश्च ये कीटपतङ्गभृङ्गाः पीड्यन्ति सर्वे विषमस्थितेन तस्मै नमः श्रीरविनन्दनाय तस्मै नमः श्रीरविनन्दनाय देशाश्च दुर्गाणि वनानि यत्र सेनानिवेशाः पुरपत्तनानि पीड्यन्ति सर्वे विषमस्थितेन तस्मै नमः श्रीरविनन्दनाय तस्मै नमः श्रीरविनन्दनाय तिलैर्यवैर्माशगुडान्नदानैर्लोहेन नीलाम्बरदानतो वा प्रीणाति ಮಂತ್ರೈರ್ನಿಜವಾಸರೆ ಚ ತಸ್ಮೈ ನಮಃ ಶ್ರೀರವಿನಂದನಾಯ. ನೀವೆಲ್ಲರೂ ಕೂಡ ದರ್ಶನ ಮಾಡಿರುವಂತಹ ಆ ಒಂದು ನೀಲ ಶನೈಶ್ಚರ ನೋಡಿ ಒಂದ್ಸಲ ಎಷ್ಟು ಅದ್ಭುತವಾಗಿದೆ. ನಾವು ಎಲ್ಲೂ ನೋಡೋಕ್ಕಾಗಲ್ಲ. ನಮ್ಮ ಪೂಜ್ಯರು ಪ್ರತಿದಿನವೂ ಕೂಡ ಅರ್ಚನೆ ಮಾಡುವ ಶನಿ ಮೂರ್ತಿ ಎಷ್ಟು ದಶಕಗಳಿಂದ ಮಾಡ್ತಾ ಇದ್ದಾರೆ. ಭೂಮಿಯಲ್ಲಿ ಸಿಕ್ಕಿರುವಂತಹ ನೀಲಮಣಿ ಅದು ಸುಮ್ಮನೆ ನಾವು ಕೊಟ್ಟು ನಮಗೆ ಬೇಕು ಅಂತ ಮಾಡಿಸಿದ್ದಲ್ಲ. ಭೂಮಿಯಲ್ಲಿ ಸಿಕ್ಕಿರೋ ಒಂದು ಮಣಿಯನ್ನು ತೆಗೆದು ವಿಗ್ರಹವಾಗಿ ಮಾಡಿಸ್ಕೊಂಡ್ರು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಯ್ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ನಮಾಮಿ ಶನೈಶ್ಚರಂ. ಓಂ ಶನಯೇ ನಮಃ. ಓಂ ಪರ್ಯಾಪ್ಯ ಅನಂತರಾಯಾಯ ಸರ್ವಸ್ತೋಮೋತಿರಾತ್ರ ಉತ್ತಮಮಹರ್ಭವತಿ ಸರ್ವಸ್ಯಾಪ್ಯೈ ಸರ್ವಸ್ಯ ದಿತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ. ಶಮಗ್ನಿರಗ್ನಿಭಿಸ್ಕರಚ್ಛನ್ನಸ್ತಪತು ಸೂರ್ಯಃ ಶಂವಾತೋ ವಾತ್ವರಪಾ ಅಪಸ್ರಿಧಃ. ಓಂ ಶಂ ಭಗವತೆ ಶ್ರೀ ಶನೈಶ್ಚರಾಯ ನಮೋ ನಮಃ. ಸೂರ್ಯಪುತ್ರಾಯ ನಮಃ. ಛಾಯಾಮಾರ್ತಾಂಡ ಸಂಭೂತಾಯ ನಮಃ. ದಿವ್ಯ ನೀರಾಜನಂ ಸಂದರ್ಶಯಾಮಿ. ನೀರಾಜನಾನಂತರಂ ಶುದ್ಧ ಆಚಮನೀಯಂ ಸಮರ್ಪಯಾಮಿ. बोलो सद्गुरुनाथ महाराज की ಜೈ. शनि भगवान की ಜೈ. ನಿಮ್ಮ ಎಲ್ಲರಿಗೂ ಕೂಡ ಆ ಒಂದು ರಕ್ಷಾದಾರವನ್ನು ಕೊನೆಯಲ್ಲಿ ಕೊಡ್ತೀವಿ. ಅದು ಒಂದೇ ದಿವಸ ಇಟ್ಕೋಬೇಕು. ಇವತ್ತು ರಾತ್ರಿ ಆದ ಮೇಲೆ ನಾಳೆ ಎಲ್ಲರೂ ತೆಗೆದು ಬಿಡಬೇಕು. ಅದು ಶಾಶ್ವತವಾಗಿ ಇಟ್ಟುಕೊಳ್ಳುವುದಲ್ಲ ಅಂತ ಪೂಜ್ಯರು ನಮ್ಮ ದತ್ತನಾದ ಪ್ರಭು ಅವರು ಹೇಳ್ತಾ ಇದ್ದಾರೆ.